ಕೆಲವೊಂದು ಸಲ ಬೆಳಿಗ್ಗೆ ಬೇಗ ಏಳೋದಕ್ಕೂ ಬೇಜಾರು, ಏನು ಮಾಡೋದಕ್ಕೂ ಬೇಜಾರು. ಎಸ್, ಇಟ್ ಈಸ್ ಕಾಮನ್ ಇನ್ ಅ ವುಮನ್ ಲೈಫ್ ಅಲ್ವಾ. ವುಮನ್ ಅಂತ ಏನಿಲ್ಲ, ಎಲ್ಲ ಹೆಂಗಸರ ಜೀವನದಲ್ಲಿ, ಗಂಡಸರ ಜೀವನ ಆಗಿರ್ಬೋದು. ಇವತ್ತು ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ಇವತ್ತು ಅಡುಗೆ ಮಾಡೋದಕ್ಕೆ ಮನಸ್ಸಿಲ್ಲ, ಹೊರಗಡೆಯಿಂದ ಏನಾದರೂ ತರಿಸೋಣ, ಇಲ್ಲ ಅಂತಂದ್ರೆ ಅದೇ ಥರ ಬಿದ್ದುಕೊಂಡೇ ಇರೋಣ ಬೆಡ್ ಮೇಲೆ ಅಂತ ಅನಿಸುತ್ತೆ. ಅದೇ ಥರದ ದಿನ ಇವತ್ತು ನನಗೆ. ಸೊ ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸ್ಮಿತಾ ಆಚಾರ್ಯ. ಇವತ್ತಿನ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನನಗೆ ಹಾಗೆ ಆಯಿತು. ಮಕ್ಕಳಿಗೆ ಬೆಳಿಗ್ಗೆ ಬೇಗ ಸ್ಕೂಲ್ ಹೋಗ್ಲಿಕ್ಕಿತ್ತು, ಬಟ್ ನಾನು ಎದ್ದಿದ್ದೇ ಲೇಟ್ ಆಯಿತು. ಸೊ ಅವರಿಗೆ ಹೊರಗಡೆ ಕ್ಯಾಂಟೀನಲ್ಲಿ ಟಿಫಿನನ್ನು ತಗೊಳ್ಳಿ ಅಂತ ಹೇಳಿದೆ. ದ ಸ್ಕೂಲ್ ಪ್ರೊವೈಡ್ಸ್ ಗುಡ್ ಫುಡ್, ದ್ಯಾಟ್ಸ್ ವೈ ಒಂದು ಧೈರ್ಯ ಇದೆ. ಸ್ಕೂಲಲ್ಲಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವೆಜಿಟೇರಿಯನ್ ಫುಡ್ಡನ್ನೇ ಕೊಡ್ತಾ ಇದ್ದಾರೆ. ನಾನ್ ವೆಜಿಟೇರಿಯನ್ ಅವೈಲೇಬಲ್ ಇಲ್ಲ. ಹಾಗಾಗಿ ದಾಲ್ ರೈಸ್ ಮತ್ತು ಮನೆಯಲ್ಲಿ ಮಾಡುವಂಥ ಚಪಾತಿ ಬಾಜಿ ಅದೇ ಥರದ ಒಂದು ಅಡುಗೆ, ಜಾಸ್ತಿ ಸ್ಪೈಸಿ ಇರೋದಿಲ್ಲ, ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಹೆಲ್ದಿಯಾದ ಒಂದು ಆಪ್ಷನ್ ಇರುತ್ತೆ ಅಂತ ಅವರಿಗೆ ನಾನು ಧೈರ್ಯ ಮಾಡಿ ಇವತ್ತು ಸ್ಕೂಲಲ್ಲಿ ಕ್ಯಾಂಟೀನಲ್ಲಿ ತಿನ್ನಿ ಅಂತ ಹೇಳಿ ಕಳಿಸಿಬಿಟ್ಟೆ. ಆ್ಯಂಡ್ ಮತ್ತೊಂದು ಏನಪ್ಪ ಅಂತಂದರೆ, ಇವಾಗ ಮಳೆಗಾಲ ಬೇರೆ ಅಲ್ವಾ, ಅವುಗಳಿಗೆ ಬಿಸಿ ಬಿಸಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಒಂದು 2-3 ಸರ್ತಿ ಹಾಗೆ ಆಯಿತು. ನನ್ನ ದೊಡ್ಡವನಿದ್ದಾನಲ್ವ ಮಗ, ಅವನಿಗೆ ನಾನು ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡಿಕೊಟ್ರೆ ಅದು ಬಿಸಿ ಇರಲಿಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಸೊ ಹಾಗಾಗಿ ವೀಕ್ಲಿ 1 ಡೇ ನಾನು ಅವರಿಗೆ ಕ್ಯಾಂಟೀನಿಂದ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಜಾಸ್ತಿ ಮಳೆ ಬರೋದಾಗಿದ್ದರೆ ಅಥವಾ ತುಂಬ ಚಳಿ ಇದ್ದರೆ ಬಿಸಿ ಬಿಸಿಯಾಗಿ ಅಲ್ಲಿ ಕ್ಯಾಂಟೀನಲ್ಲಿ ತಿನ್ಬೋದಲ್ವ ಅಂತ ಹೇಳಿಬಿಟ್ಟು. ಆ್ಯಂಡ್ ಪ್ಲೆಂಟಿ ಆಪ್ಷನ್ಸ್ ಇದೆ. ಬಿಸಿಯಾದ ಒಂದು ಹಾಟ್ ಬಾಕ್ಸ್ ಟಿಫಿನಲ್ಲಿ ಕೂಡ ಬರುತ್ತೆ, ಅದನ್ನು ನೋಡಿದ್ದೀನಿ. ಬಟ್ ಆಲ್ರೆಡಿ ಬ್ಯಾಗಲ್ಲಿ ತುಂಬ ಹೆವಿ ಇರುತ್ತೆ ಆಯಿತಾ. ಈ ಬುಕ್ಸ್ ಇರ್ಬೋದು ಮತ್ತು ವಾಟರ್ ಬಾಟಲ್ ಅದು ಇದು ಅಂತ ಹೇಳಿ ತುಂಬ ಅಂದರೆ ತುಂಬ ಹೆವಿಯಾಗಿ ಹೋಗುತ್ತೆ ಬ್ಯಾಗ್. ಹಾಗಾಗಿ ನನಗೆ ಇದ್ದದ್ದು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಬೇಜಾರಷ್ಟೇ. ನೋಡಬೇಕು, ಏನಾದರೂ ಒಂದು ಐಡಿಯಾ ಮಾಡಿ ಮಕ್ಕಳಿಗೆ ಒಂದು ಬಿಸಿ ಬಿಸಿಯಾಗಿ ಊಟ ಸಿಗುವ ಹಾಗೆ ಮಾಡಬೇಕು ಅಂತ. ಆ್ಯಂಡ್ ಇವಾಗ ಆಗಿದೆ 8:30, ಆವಾಗಲೇ ಆಯಿತು. 9:30 ಹಸ್ಬೆಂಡ್ ಹೊರಟೋಗ್ತಾರೆ ಆಫೀಸಿಗೆ. ಅದರ ಒಳಗೆ ಪಟ ಅಂತ ಅವರಿಗೆ ಲಂಚ್ ಬಾಕ್ಸ್ ಮಾಡೋಣ ಅಂತ ಹೇಳಿ ಇವತ್ತು ದಾಲ್ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಲ್ಯ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಪಕೋಡ ಮಾಡ್ತಾಯಿದ್ದೀನಿ. ನನಗೆ ಪಕೋಡ ಈಸಿ ಆಗುತ್ತೆ ಕಂಪ್ಯಾರಿಟಿವ್ಲಿ ಪಲ್ಯ, ಯಾಕಂದರೆ ಪಲ್ಯದಲ್ಲಿ ನಾನು ಕಾಯಿ ಮತ್ತು ಸಾಸಿವೆನ ಅರ್ಧ ಹಾಕ್ತೀನಲ್ವ, ಅದು ತುಂಬಾ ಲೆಂದಿ ಪ್ರೊಸೆಸ್ ಆಗುತ್ತೆ. ಹಾಗಾಗಿ ಪಕೋಡ ಇಸ್ ವೆರಿ ಈಸಿ. ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಮತ್ತು ಬೇಕಾದರೆ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಅದನ್ನು ಮಾಡ್ತಾಯಿದ್ದೀನಿ. ಸಿಂಪಲ್ ಅದು ಪಕೋಡ ಆಯಿತಾ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಇಂಗು, ಜೀರಿಗೆ ಇಷ್ಟು ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬ್ಯಾಟರ್ ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂಥ ಸ್ವೀಟ್ ಪೊಟ್ಯಾಟೋನ ಸ್ಲೈಸಸ್ ಏನಿದೆ ಅದನ್ನು ಹಾಕಿ ಪಕೋಡ ಮಾಡಿದ್ದು. ಮಿಕ್ಸ್ ವೆಜ್ ಕೂಡ ಮಾಡ್ಬೋದು. ಇದು ತುಂಬ ಆಪ್ಷನ್ಸ್ ಇದೆ ಅಲ್ವಾ ಪಕೋಡದಲ್ಲಿ. ಯಾರಿಗೆಲ್ಲ ಈ ಥರ ಪಕೋಡ ದಾಲ್ ಜೊತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಓಕೆ. ಆ್ಯಂಡ್ ಸೈಡಲ್ಲಿ ನಾನು ದಾಲ್ ಮತ್ತು ರೈಸ್ ಕೂಡ ಇಟ್ಟಾಗಿದೆ. ಕುಕ್ಕರ್ ಕೂಗಿ ಕೂಡ ಆಗಿದೆ. ಆ್ಯಂಡ್ ಆಫ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅದು ಕೂಲ್ ಆಗಬೇಕಲ್ವ, ಅಷ್ಟು ಟೈಮಲ್ಲಿ ಪಕೋಡ ಮಾಡೋಣ ಅಂತ. ಇನ್ನು ಬ್ರೇಕ್ಫಾಸ್ಟಿಗೆ ನಾವಿಬ್ಬರು ಇವತ್ತು ಹೇಗೂ ಲೇಟಾಗಿದೆ ಬೇರೆ, ಹಾಗೆ ಮಧ್ಯಾಹ್ನ ಪಕೋಡ ಎಲ್ಲ ತಿಂತಾಯಿದ್ದೀವಿ ಅಂತ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಬೆಳಿಗ್ಗೆ ಸ್ವಲ್ಪ ಹೆಲ್ದಿ ಆಗಿರುವಂಥ ಓಟ್ಸ್ ಮಾಡಿಕೊಂಡು ಕುಡಿಯೋಣ ಅಂತ. ಸಿಂಪಲ್ಲಾಗಿ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ, ಮತ್ತು ಯಾವುದೇ ಥರದ ಒಂದು ಟೆನ್ಷನ್ ಇರಲ್ಲ. ಇವತ್ತು ಫುಲ್ ಹೆವಿ ಆಗಿ ತಿಂದ್ವಿ ನಾವು ಅಂತ ಗಿಲ್ಟಿ ಫೀಲ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಬೆಳಿಗ್ಗೆಗೆ ಓಟ್ಸನ್ನು ಮಾಡಿ ಇಟ್ಟಿದ್ದೀನಿ ಆಗಲೇ. ಆ್ಯಂಡ್ ಈಗ ಒಂದೊಂದಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಷ್ಟು ಹಸ್ಬೆಂಡು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಅವರು ಲಂಚನ್ನು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಕಳಿಸಿ ಕೊಡ್ತೀನಿ ಅವರಿಗೆ. ರೈಸ್ ಆಗಿರ್ಬೋದು, ದಾಲ್ ಆಗಿರ್ಬೋದು, ಅಥವಾ ಸೈಡ್ ಡಿಶ್ ಈ ಥರ ಏನಾದರೂ ಮಾಡಿದ್ರೆ, ಏನೂ ಇಲ್ಲ ಅಂತಂದರೆ ಪಾಪಡ್ ಫ್ರೈ ಮಾಡಿ ಕೊಟ್ಟರು ಕೂಡ ಒಂದು 3-4 ಪಾಪಡ್ ಕೊಡ್ತೀನಿ ಜೊತೆಗೆ. ಸೊ ಹಾಗಾಗಿ 2-3 ಜನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಡೈಲಿ ನಾನು ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಕೊಡ್ತೀನಿ. ಹಾಗಂತ ಅವ್ರೇನು ಕೊಡಲ್ಲ ಅಂತಲ್ಲ, ಅವರು ಕೊಡ್ತಾರೆ. ರೋಟಿ ಬಾಜಿ ಆ ಥರದ್ದೆಲ್ಲ ತಂದರೆ ಇವರೆಲ್ಲ ಶೇರ್ ಮಾಡಿ ತಿಂತಾರಲ್ಲ. ಸೊ ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನಾನು ದಾಲ್ ಮಾಡ್ತಾಯಿದ್ದೀನಿ. ಮಿಕ್ಸ್ ದಾಲ್ ಅಂತ ಇವಾಗ ಡಿಮಾರ್ಟಲ್ಲಿ ಎಲ್ಲ ಈಗ ಶಾಪ್ಗಳಲ್ಲೂ ಸಿಗುತ್ತಲ್ವ.
ಅದರಿಂದ ದಾಲ್ ವಾರಕ್ಕೆ 2 ಸತಿ ಮಾಡ್ತೀನಿ. ಬಿಕಾಸ್ ಪ್ರೋಟೀನ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಈ ಥರ ಮಿಕ್ಸ್ ದಾಲ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಮಕ್ಕಳು ತಿಂತಾರೆ ಕೂಡ. ಟೇಸ್ಟ್ ಚೇಂಜ್ ಇರುತ್ತಲ್ವ, ಅವಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಅಂತ. ಆ್ಯಂಡ್ ಮಿಕ್ಸ್ ದಾಲಲ್ಲಿ ಯಾವುದೆಲ್ಲ ಇರುತ್ತೆ ಅಂದರೆ ತುವರ್ ದಾಲ್, ತೊಗರಿಬೇಳೆ ಇರುತ್ತೆ, ಮತ್ತು ಕೇಸರಿ ಕಲರ್ ಇದೊಂದು ದಾಲ್ ಬರುತ್ತೆ ನೋಡಿ, ಅರ್ಹರ್ ಅಂತ ಹೇಳ್ತಾರೆ ಇಲ್ಲೆಲ್ಲ, ಅದು, ಮತ್ತು ಸಿಪ್ಪೆ ಇರುವಂಥ ಹೆಸರು ಬೇಳೆ, ಮತ್ತು ಉದ್ದಿನ ಬೇಳೆ ಸ್ವಲ್ಪ ಇರುತ್ತೆ, ಕಡಲೆಬೇಳೆನೂ ಕೂಡ ಸ್ವಲ್ಪ ಇರುತ್ತೆ, ಎಲ್ಲ ದಾಲ್ ಇರುತ್ತೆ. ಹಾಗಾಗಿ ಅದಕ್ಕೆ ಫೈವ್ ದಾಲ ಏನೋ ಒಂಥರ ಒಂದು ಹೆಸರಿದೆ, 5 ಧಾನ್ಯಗಳ ಒಂದು ದಾಲ್ ಅಂತ ಆಯಿತಾ. ಅದನ್ನು ಮತ್ತು ಟೊಮೆಟೊ ಮತ್ತು ಶುಂಠಿ ಇಷ್ಟು ಹಾಕಿ ನಾನು ವಿಸಿಲನ್ನು ಕೂಗಿಸಿದ್ದೀನಿ. ಆ್ಯಂಡ್ ಕುಕ್ಕರ್ ಕೂಲಾದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಸ್ವಲ್ಪ ಸಾರಿನ ಪುಡಿ ಹಾಕ್ತೀನಿ. ನಾರ್ಮಲಾಗಿ ದಾಲಲ್ಲಿ ಹಾಕಲ್ಲ ನಾನು, ಇವತ್ತು ಯಾಕೋ ಸ್ವಲ್ಪ ಹಾಕೋಣ ಅಂತ ಹಾಕಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ನನ್ನ ಎಕ್ಸ್ಪೆರಿಮೆಂಟ್ ಮುಗಿಯೋದಿಲ್ಲ ಏನು ಮುಗಿದ್ರು. ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಆ್ಯಂಡ್ ಇಂಗು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಅದನ್ನು ಸ್ವಲ್ಪ ನೀವು ಸ್ಪೈಸಿ ಮಾಡಿದ್ರೆ, ಅಂದರೆ ಹಸಿಮೆಣಸನ್ನು ಹಾಕಿ ಕೂಡ ಮಾಡ್ತಾರೆ, ಇಲ್ಲ ಖಾರ ಪುಡಿ, ಇಲ್ಲ ಜೀರಿಗೆ ಪುಡಿ, ಧನಿಯಾ ಪುಡಿ, ಈ ಥರ ನಾರ್ತಲ್ಲಿ ಮಾಡ್ತಾರಲ್ವ ದಾಲ್ ಫ್ರೈ, ಆ ಥರನೂ ಕೂಡ ಮಾಡ್ಬೋದು, ಈರುಳ್ಳಿ ಎಲ್ಲ ಫ್ರೈ ಮಾಡಿ. ಬಟ್ ಇವತ್ತು ಗುರುಪೂರ್ಣಿಮಾ ಅಂತ ನಾನು ಈರುಳ್ಳಿ ಏನೂ ಹಾಕಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಗುರುಪೂರ್ಣಿಮಾ ಹಬ್ಬದ ಶುಭಾಶಯ. ಇಲ್ಲೆಲ್ಲ ಗುರುಪೂರ್ಣಿಮಾ ತುಂಬ ಜಾಸ್ತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಬಿಕಾಸ್ ಗುಜರಾತಿಗಳಲ್ಲಿ ಗುರುವಿಗೆ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಅಂದರೆ ಈ ಫ್ಯಾಮಿಲಿಗಳಲ್ಲೆಲ್ಲ ದೀಕ್ಷೆ ತಗೊಳ್ಳೋದು, ಗುರುಗಳಾಗೋದು ಎಲ್ಲ ತುಂಬ ಕಾಮನ್ ಇಲ್ಲಿ ಗುಜರಾತಲ್ಲಿ. ಆ್ಯಂಡ್ ಅಹಮದಾಬಾದಿಗೆ ಬಂದಮೇಲೆ ಎವ್ರಿ ಗುರುಪೂರ್ಣಿಮಾದಲ್ಲಿ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಒಂದು ಅಸೆಂಬ್ಲಿ ಇದ್ದೇ ಇರುತ್ತೆ, ಏನಾದರೂ ಒಂದು ಕೊಡ್ತಾರೆ. ಆ್ಯಂಡ್ ಟೀಚರ್ಸ್ ಸಿಮಿಲರ್ ಟು ಟೀಚರ್ಸ್ ಡೇ ಅಲ್ವಾ, ಗುರುಗಳಂದರೆ ನಮ್ಮ ಈಗಿನ ಕಾಲದ ಟೀಚರ್ಸ್ ತಾನೆ, ಹಾಗೆ. ಸೊ ಅದರ ರಿಲೇಟೆಡ್ ಏನಾದರೂ ಒಂದು ಸ್ಕಿಟ್ ಇರ್ಬೋದು, ಇಲ್ಲ ಪ್ರೋಗ್ರಾಮ್ ಮಾಡ್ತಾರೆ ಮಕ್ಕಳಿಗೋಸ್ಕರ. ನಾರ್ಮಲಾಗಿ ಯಾವುದಾದ್ರೂ ಸ್ಪೆಷಲ್ ಗುರುಪೂರ್ಣಿಮಾ ಬಂದರೆ ರಜೆ ಕೂಡ ಕೊಡ್ತಾರೆ, ಆಯಿತಾ. ಆ್ಯಂಡ್ ಇವತ್ತು ಗುರುಪೂರ್ಣಿಮಾ, ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಹೇಳ್ತಾ. ಆ್ಯಂಡ್ ಇವತ್ತಿಂದ ನಮ್ಮ ಕಡೆ ಎಲ್ಲರೂ ಹೊಸ್ಲನ್ನು ಬರೀತಾರೆ, ಅಂದರೆ ಪೂಜೆ ಮಾಡ್ತಾರೆ ಹೊಸ್ಲಿಗೆ ಎಲ್ಲದು. ಆ್ಯಂಡ್ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಉಡುಪಿಯಲ್ಲೆಲ್ಲ ಮಾಡ್ತಾರೆ. ಆ್ಯಂಡ್ ಅದೇ ಸ್ಪೆಷಲ್ ಇವತ್ತು ಹುಣ್ಣಿಮೆ ಅಲ್ವಾ, ಅದಕ್ಕೆ. ಆ್ಯಂಡ್ ಅದು ಕೂಡ ನಾನು ಬೆಳಿಗ್ಗೆದ್ದು ಮಾಡಿ ಆಗಿದೆ. ಆ್ಯಂಡ್ ಈಗ ದಾಲನ್ನು ಮಾಡ್ತಾಯಿದ್ದೀನಿ, ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಂದೊಂದಾಗಿ ಮನೆ ಕೆಲಸ ಎಲ್ಲ ಆಗಬೇಕಷ್ಟೆ. ಫಸ್ಟ್ ಕಿಚನ್ನಿಂದ ನಾನು ಹೊರಗಡೆ ಬಂದರೆ ಮತ್ತೆ ಎಲ್ಲ ಮನೆ ಕೆಲಸ ಆರಾಮಾಗಿ ಮಾಡ್ಕೊಳ್ಬೋದು ಅಂತ. ಬಿಕಾಸ್ ಒಂದು ಇಡೀ ದಿನದ ಒಂದು ಮಾಡಿ ಇಟ್ಟುಬಿಟ್ರೆ ಮತ್ತು ಮಕ್ಕಳು ಯಾವಾಗ ಬೇಕು ಆವಾಗ ಎಷ್ಟು ಬೇಕಷ್ಟು ತಿನ್ಬೋದಲ್ವ. ನಮಗೂ ಒಂದು ಹೆಡೇಕ್ ಇರಲ್ಲ, ಅಯ್ಯೋ ಮಧ್ಯಾಹ್ನಕ್ಕೆ ಏನು ಮಾಡೋದು, ಅಯ್ಯೋ ರಾತ್ರಿಗೆ ಏನು ಮಾಡೋದು ಅಂತ. ಸೊ ನಾನು ಒಂದು ಸತಿ ಕಿಚನಿಗೆ ಹೋದರೆ 3 ಹೊತ್ತಿದ್ದು ಒಂದೇ ಸತಿ ಮಾಡಿ ಇಟ್ಟು ಬಿಡ್ತೀನಿ. ಈವನ್ ಸಮ್ಟೈಮ್ಸ್ ಸ್ನ್ಯಾಕ್ಸ್ ಕೂಡ ಅಷ್ಟೇ. ಹೆಂಗೆ ಇವತ್ತು ಪಕೋಡ ಮಾಡಿದೆ ಅಲ್ವಾ, ನಾವು ಮಧ್ಯಾಹ್ನ ಪಕೋಡ ತಿನ್ನಲ್ಲ, ಸಂಜೆ ತಿಂತೀವಿ. ಸೊ ಇವರು ಆಫೀಸಲ್ಲಿ ಇರ್ತಾರೆ, ಅವರಿಗೆ ಆಗಲ್ಲ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಅವರಿಗೆ ಬೆಳಿಗ್ಗೆ ಮಾಡಿ ಕೊಟ್ಟುಬಿಟ್ಟೆ. ಆ್ಯಂಡ್ ನಾವು ಮಕ್ಕಳು ಬಂದ ಮೇಲೆ, ಸ್ಕೂಲಿಂದ ಬಂದ ಮೇಲೆ ಊಟ ಎಲ್ಲ ಮಾಡಿ ಸಂಜೆ ಟೀ ಟೈಮಲ್ಲಿ ಪಕೋಡ ಮಾಡಿ ಕೊಡೋಣ ಅಂತ. ಆ್ಯಂಡ್ ಮಕ್ಕಳದ್ದು ಕೂಡ ಅಷ್ಟೇ ತುಂಬ ಟೈಮ್ ಇದಾಗಿ ಹೋಗುತ್ತೆ, ಪ್ಯಾಕ್ ಆಗಿ ಹೋಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಹೋದರೆ ಮಧ್ಯಾಹ್ನ 2:30ಗೆ ಬರ್ತಾರೆ, ಮತ್ತು 4 ಗಂಟೆಗೆ ಟ್ಯೂಷನ್ ಹೋಗಬೇಕು, ಮತ್ತು 8 ಗಂಟೆಗೆ ವಾಪಸ್ ಬರ್ತಾರೆ. ಮತ್ತು ಹೋಮ್ ವರ್ಕು, ಸ್ಟಡೀಸು, ಅದು ಇದು ಅಂತ ಅವರದ್ದು ಲೈಫ್ ಅಂತೂ ಫುಲ್ ಪ್ಯಾಕಪ್ ಆಗಿ ಇರುತ್ತೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಬಂದಾಗ ಸ್ವಲ್ಪ ಅವರಿಗೆ ಸಮಾಧಾನ, ಫ್ರೀಯಾಗಿ ಕೂತ್ಕೊಳ್ಬೋದು ಅಂತ. ಆ್ಯಂಡ್ ನಾವು ಕೂಡ ಅಷ್ಟೇ, ಸ್ಯಾಟರ್ಡೆ ಸಂಡೇ ಬಿಡೋದಿಲ್ಲ, ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡೇ ಮಾಡ್ತೀವಿ. ಇಂಡೋರ್ ಇರ್ಬೋದು, ಔಟ್ಡೋರ್ ಇರ್ಬೋದು, ಮಕ್ಕಳನ್ನು ಕರ್ಕೊಂಡು ಹೋಗೋದಿರ್ಬೋದು, ಟೆಂಪಲ್ ಹೋಗೋದಿರ್ಬೋದು, ಅಥವಾ ಒನ್ ಡೇ ಪಿಕ್ನಿಕ್ ಕೂಡ ಇರ್ಬೋದು. ಆವಾಗವಾಗ ಹೋಗ್ತಾನೆ ಇರ್ತೀವಿ. ಸೊ ಯು ವಿಲ್ ವಾಚ್ ರಿಲೇಟೆಡ್ ವೀಡಿಯೋಸ್ ಇನ್ ಅವರ್. ಮೊದಲೆಲ್ಲ ನನಗೂ ಅಷ್ಟೇ ತುಂಬಾ ಕಷ್ಟ ಅಂತ ಅನಿಸ್ತಾಯಿತ್ತು. ಬಿಕಾಸ್ ಕಿಚನ್ ತುಂಬ ಜಾಸ್ತಿ ನಮ್ಮ ಎನರ್ಜಿಯನ್ನು ಹೇಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಳಿಗ್ಗೆ ಎದ್ದು ಸೀದಾ ಕಿಚನಿಗೆ ಹೋಗಬೇಕು ಅಂತಂದವಾಗ ಇಟ್ಸ್ ಲೈಕ್ ನೈಟ್ ಮೇರ್ ಅಂದರೆ ಒಂದು
ಒಂಥರ ಫ್ರಸ್ಟ್ರೇಷನ್ ಆಗ್ತಾಯಿತ್ತು ಮೊದಲೆಲ್ಲ. ಆ್ಯಂಡ್ ಥ್ಯಾಂಕ್ಸ್ ನನ್ನ ಹಸ್ಬೆಂಡಿಗೆ ಇದಕ್ಕೆ ಥ್ಯಾಂಕ್ಸ್ ಮಾಡಬೇಕು, ಬಿಕಾಸ್ ಅವರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ. ಓಕೆ, ಬೆಳಿಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದಿಟ್ಟಿರುವಂಥದ್ದು ಒಳಗಿಡೋದು, ಮತ್ತು ಮಕ್ಕಳದ್ದು ಟಿಫಿನ್ ಬಾಕ್ಸ್ ರೆಡಿ ಆಗಬೇಕಾದ್ರೆ ನೀರೆಲ್ಲ ಫಿಲ್ ಮಾಡಿ ಬ್ಯಾಗ್ ಒಳಗೆ ಹಾಕೋದು. ಹಾಗಾಗಿ ನನಗೆ ಅಷ್ಟೊಂದು ಈಗ ಕಷ್ಟ ಅಂತ ಅನಿಸಲ್ಲ. ಬಾಂಬೆಲಿ ಇರಬೇಕಾದ್ರೆ ಅವರಿಗೂ ಕೂಡ ಮಕ್ಕಳ ಜೊತೆನೇ ಹೊರಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನನಗೆ ಎಲ್ಲದೂ ಮ್ಯಾನೇಜ್ ಮಾಡಬೇಕಾಗಿತ್ತು. ಅಂದರೆ 7 ಗಂಟೆ ಒಳಗೆ ನನಗೆ ಹಸ್ಬೆಂಡ್ ಟಿಫಿನ್, ಮಕ್ಕಳ ಟಿಫಿನ್ ಎಲ್ಲದೂ ಕೂಡ ರೆಡಿ ಆಗಬೇಕಲ್ವ. ಸೊ ತುಂಬ ಜಾಸ್ತಿನೇ ಹೆಡೇಕ್ ಅಂತ ಅನಿಸ್ತಾಯಿತ್ತು. ಬಟ್ ಇವಾಗ ಅದನ್ನು ನೆನ್ಪು ಮಾಡಿಕೊಂಡ್ರೆ ನಾನು ಹೇಗೆ ಹೇಳ್ತಾ ಇದ್ದೆ, ಹೇಗೆ ಅದು ಅಂದರೆ 6:30ಗೆ ನಾನು ಹೇಳ್ತಾ ಇದ್ದೆ, 7:15 ನಾನು ರೆಡಿಯಾಗಿ ಹೋಗ್ತಾಯಿತ್ತು ಟಿಫಿನೆಲ್ಲ. ಸೊ ಅದು ಕೂಡ ಎರಡೆರಡು ತೊಗೊಂಡು ಹೋಗ್ತಾಯಿದ್ರು, ಲಂಚ್ ಮತ್ತು ಬ್ರೇಕ್ಫಾಸ್ಟ್. ಹೆಂಗೆ ಮಾಡ್ತಾಯಿದ್ದೆ ಅಂತಲೇ ನನಗೆ ಇವಾಗ ಅದು ಥಿಂಕ್ ಮಾಡೋದಕ್ಕೆ ಆಗೋಲ್ಲ. ಬಿಕಾಸ್ ಇವಾಗ ಇಲ್ಲಿ ಬಂದು ಲೈಫ್ ತುಂಬ ಸ್ಲೋ ಆಗಿದೆ. ಅಂದರೆ ಆರಾಮಾಗಿ ಇವರಿಗೆ ಆಫೀಸ್ ಕೂಡ 9:30, ಮಕ್ಕಳಿಗೆ ಮಾತ್ರ ಮಾಡಿಕೊಟ್ರೆ ಆಯಿತು ಆ ಥರ. ಆ್ಯಂಡ್ ತುಂಬ ಆರಾಮಾಗಿ ಹೋಗುತ್ತಲ್ಲ ದಿನ. ಹಾಗಾಗಿ ಅಷ್ಟೊಂದು ಹೆಕ್ಟಿಕ್ ಅಂತ ಅನಿಸಲ್ಲ. ಅಂದರೆ ಈ ಇದಿರುತ್ತಲ್ವ, ಬಾಗ್ ಅಂತ ಓಡ್ತಾ ಇರಬೇಕು ದಿನ, ಆ ಥರ ಎಲ್ಲ ಏನಿಲ್ಲ. ಈವನ್ ಬಾಂಬೆಲಿ ನಾನು ಮಕ್ಕಳನ್ನ ಪಿಕ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದರದ್ದು ಒಂದು ಟೆನ್ಷನು. ಹಾಗೆ ಎಲ್ಲ ಇವಾಗ ಇಲ್ಲಿ ಬಂದು ಫುಲ್ ರಿಲ್ಯಾಕ್ಸಿಂಗ್ ಮೋಡಲ್ಲೇ ಇದ್ದೀನಿ ನಾನು. ಜಾಸ್ತಿ ಏನು ಕೆಲಸ ಇರಲ್ಲ, ಬರೀ ಮನೆ ಒಂದು ಮ್ಯಾನೇಜ್ ಮಾಡಿಕೊಂಡು ಹೋದ್ರೆ ಆಯಿತು. ಮಕ್ಕಳನ್ನ ಪಿಕಪ್ಪು ಡ್ರಾಪು ಅದೆಲ್ಲ ಟೆನ್ಷನ್ ಇಲ್ಲ. ಆ್ಯಂಡ್ ಈ ಥರ ನಾನು ಒಂದೊಂದೇ ಪಾತ್ರೆಗಳು ಆದಾಗ ಅವಾಗವಾಗ ವಾಶ್ ಮಾಡ್ತಾಯಿರ್ತೀನಿ. ಬ್ರೇಕ್, ಒಂದು ಕುಕ್ಕರ್ ವಿಸಿಲ್ ಆಗೋದು ಟೈಮ್ ಇರ್ಬೋದು, ಅಥವಾ ಈ ಅನ್ನ ಬೇಯೋ ಟೈಮ್ ಇರ್ಬೋದು, ಅಥವಾ ದಾಲ್ ಕುದಿಯೋ ಟೈಮ್ ಇರ್ಬೋದು. ಆ ಟೈಮಲ್ಲೆಲ್ಲ ನಾನು ಪಾತ್ರೆಗಳನ್ನು ತೊಳೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಇಲ್ಲಾಂತಂದರೆ ಮತ್ತು ಅದಕ್ಕೆ ಸಪ್ರೇಟಾಗಿ ಒಂದು ಟೈಮ್ ಹೋಗುತ್ತೆ ಅಂತ. ಆ್ಯಂಡ್ ಅದಷ್ಟು ಆದಮೇಲೆ ಎಕ್ಸಾಕ್ಟ್ 9:30ಗೆ ನನ್ನ ಟಿಫಿನ್ ರೆಡಿ ಆಯಿತು, ಆಯಿತಾ. ಈವನ್ ಬಟ್ಟೆಗಳನ್ನು ಕೂಡ ಅಷ್ಟೇ, ಬೆಳಿಗ್ಗೆ ಎದ್ದು ನಾನು ವಾಶಿಗೆ ಹಾಕಿಬಿಡ್ತೀನಿ. ಮಕ್ಕಳದ್ದು ಹೇಗೂ ಸ್ನಾನ ಆಗಿರುತ್ತೆ, ಇವರು ಸ್ನಾನ ಮಾಡಿ ಬಂದಮೇಲೆ ನಾನು ಫುಲ್ ವಾಷಿಂಗ್ ಮಿಷಿನಿಗೆ ಹಾಕಿಬಿಡ್ತೀನಿ. ಆವಾಗ ಅದು ಆಗೋ ಟೈಮಲ್ಲಿ 10 o'clock ಆಗೇ ಹೋಗುತ್ತೆ. ಅದ್ರ ಜೊತೆಗೆ ನಂದು ವಸ್ತ್ರ ಕೂಡ ಡ್ರೈ ಮಾಡೋದಕ್ಕೆ ಹಾಕಿಬಿಡ್ತೀನಿ. ಸೊ ಅದು ಒಂದು ಟೆನ್ಷನ್ ಕೂಡ ಮುಗಿಯುತ್ತೆ. ಸೊ ಮೇನ್ 2 ಕೆಲಸ ಬೆಳಿಗ್ಗೆನೇ ನಂದು ಮುಗಿದೋಗುತ್ತೆ. ಆ್ಯಂಡ್ ಗುಡಿಸೋದು, ಒರೆಸೋದು ಮತ್ತು ವಸ್ತ್ರಗಳನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದು, ಇದಿಷ್ಟು ಉಳಿಯುತ್ತೆ. ಮತ್ತು ಎಕ್ಸ್ಟ್ರಾ ಏನಾದರೂ ಕೆಲಸ ಇದ್ದರೆ, ಅಥವಾ ಕಬಾರ್ಡ್ ಕ್ಲೀನ್ ಮಾಡೋದಿರ್ಬೋದು, ಮಕ್ಕಳ ರೂಮ್ ಕ್ಲೀನ್ ಮಾಡೋದಿರ್ಬೋದು, ಅದೆಲ್ಲ ನಾನು ಆರಾಮಾಗಿ ದಿನ ಒಂದೊಂದು ರೂಮ್ ಒಂದೊಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಈ ಥರ ದೊಡ್ಡ ದೊಡ್ಡ ಕಬಾರ್ಡ್ ಇದ್ದವಾಗ ನಮಗೆ ಅಷ್ಟೊಂದು ಟೆನ್ಷನ್ ಅನಿಸಲ್ಲ. ಅಂದರೆ ಸಪ್ರೇಟಾಗಿ ರ್ಯಾಕ್ಸ್ ಎಲ್ಲ ಇರುತ್ತಲ್ವ. ಸೊ ಮಕ್ಕಳ ಬಟ್ಟೆ ಗಲೀಜಾದರೂ ಕೂಡ ಅದೇ ಕೋಣೆಯಲ್ಲಿ ಮಾಡ್ಕೊಳ್ತಾ ಹೋದರೆ ಆರಾಮಾಗಿ ನಾವು ಮಾಡ್ಕೊಳ್ಬೋದು, ಎಂಥ ಸ್ಟ್ರೆಸ್ ಅನಿಸಲ್ಲ ಆ ಥರ. ಆ್ಯಂಡ್ ಇಲ್ಲಿ ಮಳೆಗಾಲನೂ ಕೂಡ ಬಂದಾಯಿತು, ಹೋಗಾಯಿತು. ಎಷ್ಟು ಫ್ರೈಡೆಯಿಂದ ಸ್ಟಾರ್ಟ್ ಆಗಿತ್ತು ಅಂದರೆ 23rd ಹಾಗೆ ಸ್ಟಾರ್ಟ್ ಆಗಿತ್ತು. 23rd, 24, 25 3 ದಿನ ಜೋರು ಮಳೆ ಇತ್ತು, ಮತ್ತೆ ಇಲ್ಲ. ಆ್ಯಂಡ್ ಇವಾಗ ಈ ವೀಕಲ್ಲೂ ಕೂಡ ಅಷ್ಟೇ, ಸ್ಯಾಟರ್ಡೆ ಸಂಡೇ ತುಂಬ ಮಳೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಗಿಬಿಡಿ ಯಾರು, ಫುಲ್ಲು ಇದಿರುತ್ತೆ ಮಳೆ, ವೆದರ್ ತುಂಬ ಕೆಟ್ಟದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಅಹಮದಾಬಾದಲ್ಲಿ ಇದ್ದೀರಾ ಅಲ್ವಾ, ಅವರಿಗೆ ಎಲ್ಲ ಜಾಗ್ರತೆಯಾಗಿ ಇರಿ ಅಂತ. ಬಿಕಾಸ್ ಫ್ಲಡ್ ಎಲ್ಲ ಬಂದು ತುಂಬ ಜಾಸ್ತಿನೇ ಇಲ್ಲಿ ಒಂದು ಹಾಳು ಮಾಡಿ ಹೋಗಿದೆ ಈ ಸತಿ ಮಳೆ. ಹಾಗಾಗಿ ಸ್ವಲ್ಪ ಟ್ರಾವೆಲ್ ಮಾಡೋದು ಮತ್ತು ಪಿಕ್ನಿಕ್ ಎಲ್ಲ ಹೋಗೋದು ಸ್ವಲ್ಪ ಅವಾಯ್ಡೇ ಮಾಡಿ, ವಿನಾಕಾರಣ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಡಿಯಾಗಿದೆ. ಇವಾಗ ಇಲ್ಲಿ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಓಟ್ಸನ್ನು ಕುಡಿತಾ ಇದ್ದೀನಿ. ಬಟ್ಟೆ ಕೂಡ ಒಣಗಿಸಿ ಆಯಿತು.
ಹೀಗೆ ನಾನು ಒಂದೊಂದಾಗಿ ನನ್ನ ಕೆಲಸನ ಆರಾಮಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಫಸ್ಟು ಬೆಡ್ಡೆಲ್ಲ ಕ್ಲೀನ್ ಮಾಡ್ತೀನಿ, ಮಕ್ಕಳ ರೂಮಿದ್ದು ಮತ್ತು ನನ್ನ ರೂಮಿದ್ದು. ಆ್ಯಂಡ್ ಆಮೇಲೆ ಇಲ್ಲಿ ನೋಡಿ ನನ್ನ ಹೊಸ ಥರದ ಒಂದು ಎಕ್ಸ್ಪೆರಿಮೆಂಟ್. ನಿಮಗೆ ವಾಲಲ್ಲಿ ಈ ಥರದ ಒಂದು ಸ್ಟಿಕ್ಕರ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ತಿಳಿಸಿ. ಆ್ಯಂಡ್ ಇದು ಎರಡು ನಾನು ರೀಸೆಂಟಾಗಿ ಮಾಡಿದ್ದು. ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ನಿಮಗೆ ಯಾವುದಾದ್ರೂ ಸಜೆಷನ್ ಇದ್ದರೆ ನನಗೆ ಖಂಡಿತ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಓಕೆ, ವಾಲಲ್ಲಿ ಕೂಡ ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಆಯಿತಾ. ಇದು ಅಡ್ವರ್ಟೈಸ್ ಅಲ್ಲ, ಸುಮ್ಮನೆ ನಾನು ಮಾಡಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ಒಂದು ವೈಟ್ ಪೇಂಟ್ ಇತ್ತು ಮನೆಯಲ್ಲಿ, ಬೋರ್ ಅಂತ ಅನಿಸ್ತಾ ಇತ್ತು ಬೆಡ್ರೂಮಲ್ಲಿ. ಸೊ ಹಾಗಾಗಿ ಈ ಥರದ್ದೆಲ್ಲ ಡ್ರಾಯಿಂಗ್ಸನ್ನು ಮಾಡಿ ಹಾಕುವಂಥ ಒಂದು ಫುಲ್ ಮಾಡುವಂಥ, ವಾಲಲ್ಲಿ ಜಾಗ ಇಡಬಾರ್ದು ಚೂರು ಅಂತ ಅಂದ್ಬಿಟ್ಟು ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ ಫ್ರೀ ಟೈಮ್ ಇರಬೇಕಾದ್ರೆ. ಮಾಡಿ ತುಂಬ ಟೈಮ್ ಆಯ್ತಾಯ್ತು ಅದನ್ನ ಹಾಕೋದಕ್ಕೆ. ಈಗ ಇನ್ನೂ 2 ತೊಗೊಂಬಂದಿದ್ದೀನಿ, ಅದು ಕೂಡ ಅಷ್ಟೇ ಮಾಡಬೇಕು ಅಂತ ಟೈಮೇ ಸಿಗ್ತಾಯಿಲ್ಲ, ಹಾಗೆ ಆಗ್ತಾ ಉಂಟು. ಹೋಪ್ಫುಲಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದು ಫುಲ್ಲಾಗಿ ಸಿಗ್ಬೋದು ನೋಡೋದಕ್ಕೆ. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡಿದವಾಗ ಖಂಡಿತ ಮಾಡ್ಬೋದು, ಮೋಟಿವೇಶನ್ ಸಿಗ್ಬೋದು ಅಂತ. ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ವಾಲ್ಪೇಪರ್ ಆ್ಯಂಡ್ ಅದು ಕಲರಿಂಗ್. ಓಕೆ, ಹೇಗಾಗಿದೆ ಅಂತ ನೀವು ನನಗೆ ತಿಳಿಸಿ. ಇದು ಹೊಸ ಕಲೆಕ್ಷನ್ ಆ್ಯಂಡ್ ಇದು ಕೂಡ ಮೀಶೋದಿಂದ ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ ಅಲ್ಲ? ಸೊ ಹೇಗಾಗಿದೆ ಅಂತ ಖಂಡಿತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.